ಇನ್ನು ಮುಂಗಾರು ಆರಂಭ ಆಗಿ 1 ತಿಂಗಳು ಕಳೆದರೂ ಕಲಬುರಗಿಯಲ್ಲಿ ಮಳೆ ಸಿಂಚನವಾಗಿಲ್ಲ. ಈ ಹಿನ್ನೆಲೆ ಕುಡಿಯೋ ನೀರಿಗಾಗಿ ಶರಣನಾಡಿನ ಜನರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಬಡಾವಣೆಯಲ್ಲಿ ನೀರಿನ ಕೊರತೆ ಹೆಚ್ಚಾಗಿದೆ. ಜನರು ಪರದಾಡ್ತಿದ್ದಾರೆ ಆ ಒಂದು ಭಾಗದಲ್ಲಿ. ಈ ಕುರಿತು ನಮ್ಮ ಕಲಬುರಗಿ ಪ್ರತಿನಿಧಿ ಜನರನ್ನೇ ಮಾತನಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದನ್ನು ಕೂಡ ನೀವು ನೋಡಬಹುದು. ಈಗ ನೀರಿನ ಸಮಸ್ಯೆಗೆ ಜನ ಯಾವ ರೀತಿ ಪರದಾಡ್ತಿದ್ದಾರೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಬಿಂದಿಗೆ ಅಂದ್ರೆ ಖಾಲಿ ಬಿಂದಿಗೆ ಹಿಡ್ಕೊಂಡು ಆ ನೀರು ಬಂದರೂ ಕೂಡ ಯಾವ ಮಟ್ಟದಲ್ಲಿ ಇದೆ ನೋಡಿ, ಫುಲ್ಲು ಕಲುಷಿತಗೊಂಡಂಥ ನೀರು ಅಂತ ಕಾಣಿಸುತ್ತೆ. ಅದು ಇದನ್ನ ಕುಡಿಯೋದಕ್ಕಂತೂ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಕಾರಣ ಈ ಬಾರಿ ಮುಂಗಾರು ಕೊರತೆ ಇರೋದರಿಂದ. ಮುಂಗಾರು ಮಳೆ ಇಲ್ಲ. ಈ ಒಂದು ಸಮಸ್ಯೆಯಿಂದ ಜನ ಬಳಲ್ತಾ ಇದ್ದಾರೆ. ಎಲ್ಲ ಕಡೆ ನೀರಿನ ಕೊರತೆ ಉಂಟಾಗಿದೆ. ಖಾಲಿ ಬಿಂದಿಗೆ ಹಿಡ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ. ನೋಡ್ಕೊಂಬನ್ನಿ ಒಂದ್ಸಲ. ರಾಜ್ಯದಲ್ಲಿ ಜೂನ್ 1ರಿಂದಲೇ ಏನೋ ಮುಂಗಾರು ಆರಂಭ ಆಗಬೇಕಾಗಿತ್ತು. ಆದರೆ ಈಗಾಗಲೇ ಜೂನ್ ತಿಂಗಳು ಸಹ ಕಳೆದು ಹೋಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಇನ್ನೂ ಮುಂಗಾರು ಆರಂಭ ಆಗಲಿಲ್ಲ. ಅದರಲ್ಲೂ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅನಿಸಿಕೊಂಡಿರ್ತಕ್ಕಂಥ ಕಲಬುರಗಿಯಲ್ಲೂ ಸಹ ಇದೀಗ ಬರದ ಛಾಯೆ ಮೂಡಿರ್ತಕ್ಕಂಥದ್ದು. ಕುಡಿಯೋ ನೀರಿಗೂ ಸಹ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನಾನೇನು ಈಗ ತೋರಿಸ್ತಾ ಇದ್ದೀನಿ, ಇದು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗಳು ಬರ್ತಕ್ಕಂತಹ ಪಂಡಿತ್ ದೀನ್ ದಯಾಳ್ ನಗರದಲ್ಲಿದ್ದೀವಿ. ಈ ಒಂದು ನಗರದಲ್ಲಿ ನೋಡ್ತಾ ಇದ್ದೀವಿ, ಈಗ ಏನು ಮಹಿಳೆಯರು ಬೆಳಗ್ಗೆ ಿಂದಲೇ ಕೊಡಗಳನ್ನು ಇಟ್ಕೊಂಡು ನೀರಿಗಾಗಿ ಕಾಯ್ತಾ ಇರ್ತಕ್ಕಂಥದ್ದು. ಸುಮಾರು ಹೊತ್ತಿನಿಂದ ನಿಂತರೂ ಸಹ ಇಲ್ಲಿ ಯಾವುದೇ ರೀತಿಯಾದಂಥ ನೀರನ್ನು ಬಿಡ್ತಾ ಇಲ್ಲ. ಜೊತೆಗೆ ಏನಂತಂದರೆ ಮಕ್ಕಳು, ಸಣ್ಣ ಮಕ್ಕಳನ್ನ ತಗೊಂಡು ಕೊಡಗಳನ್ನ ಹಿಡ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವಿಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಸಣ್ಣ ಸಣ್ಣ ಮಕ್ಕಳನ್ನು ತಗೊಂಡು ಹೆಣ್ಮಕ್ಳು ಯಾವ ರೀತಿಯಾಗಿ ಲೈನ್ಗೆ ನಿಂತ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ಕುಡಿಯೋ ನೀರಿಲ್ಲ ಅಂತಂದರೆ ಮುಂದಿನ ಕೆಲಸ ಕಾರ್ಯಗಳು ಸಹ ಆಗೋದಿಲ್ಲ. ಜೊತೆಗೆ ಅಡುಗೆ ಮಾಡೋಕ್ಕೂ ಆಗಲ್ಲ. ಮಕ್ಕಳಿಗೆ ಊಟ ತಿಂಡಿಗೂ ಸಹ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದರೆ ಸರ್ಕಾರ ಮಾತ್ರ ಇತ್ತ ಯಾವುದೇ ರೀತಿಯಾದಂಥ ಒಂದು ಗಮನವನ್ನು ಹರಿಸ್ತಾ ಇಲ್ಲ. ಏನು ಸುಮಾರು ಜನ ಹೆಣ್ಮಕ್ಳು ಸಹ ನಿಂತಿರ್ತಕ್ಕಂಥದ್ದು. ಇನ್ನೂ ಒಂದು ಕಡೆ ಏನಂತಂದರೆ 15 ದಿನಕ್ಕೊಂದು ಸರ್ತಿ, ತಿಂಗಳಿಗೆ ಒಂದು ಸರ್ತಿ ನೀರನ್ನು ಬಿಡ್ತಾರೆ. ಅದರಲ್ಲೂ ಸಹ ಏನು ಕಲುಷಿತ ನೀರನ್ನು ಸಹ ಮಿಶ್ರಿತವಾಗಿ ಇಲ್ಲಿ ಬರ್ತೈತೆ ಅನ್ನೋಂಥ ಒಂದು ಮಾತುಗಳು ಸಹ ಕೇಳಿ ಬಂದಿರತಕ್ಕಂಥದ್ದು. ಈಗ ಸ್ಥಳೀಯರು ನಮ್ಮ ಜೊತೆಯಲ್ಲಿದ್ದಾರೆ, ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಈ ಭಾಗದಲ್ಲಿ ನಿಮ್ಗೆ ನೀರಿನ ಸಮಸ್ಯೆ ಎಷ್ಟು ದಿವಸದಿಂದ ಉದ್ಭವ ಆಗ್ತಾ ಇದೆ ಸರ್? ಸುಮಾರು ಏನಪ್ಪ ಅಂದ್ರೆ 3 ವರ್ಷ ಆಯ್ತು ನೋಡಿ ಸರ್. ನೀರಿನ ಭಾಳ ತೊಂದರೆ ಇದೆ ನಮಗೆ. ಸಂಬಂಧಪಟ್ಟ ಏನಪ್ಪ ಅಂದ್ರೆ ಶಾಸಕರಿಗೆ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ಯಾವುದೇ ರೀತಿ ಏನಪ್ಪ ಅಂದ್ರೆ ಕ್ರಮ ಕೈಗೊಳ್ಳದೆ ಮೌನವಾಗಿ ಕೂತಿರ್ತಕ್ಕಂಥವ್ರು. ಅದಲ್ಲದೆ LNTದವರಿಗೂ ಸಹ ಏನಪ್ಪ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿ ಅವರಿಗೂ ಸಹ ಹೇಳಿದ್ದೀವಿ. ಅವರು ಕೂಡ ಏನಪ್ಪ ಅಂದ್ರೆ ಬರ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತ ಹೇಳ್ತಾರೆ. ನೀರು ಸಮಯಕ್ಕೆ ತಕ್ಕಂತೆ ಬಿಡೋಂಗಿಲ್ಲ. 20 ದಿವಸಗೊಮ್ಮೆ, 30 ದಿವಸಗೊಮ್ಮೆ, ತಿಂಗಳಿಗೊಮ್ಮೆ ನೀರು ಬಿಡುತ್ತಾರೆ. ಬಿಟ್ಟರೂ ಕೂಡ ಏನಪ್ಪ ಅಂದ್ರೆ ನಿಮ್ಗೆ ನೀರು ತೋರಿಸಿದ್ದೇನಲ್ಲ ಈ ವಿಡಿಯೋ, ಆ ಥರ ಗಲೀಜು ನೀರು ಬರ್ತಾವೆ ಅಷ್ಟೇ. ನೀರಂತೂ ಕರೆಕ್ಟಾಗಿ ಬಿಡ್ತಾ ಇಲ್ಲ ಅವರು. ಇಲ್ಲಿ ನಿಮ್ಮ ಈ ಭಾಗದಲ್ಲಿ ಎಷ್ಟು ಜನಸಂಖ್ಯೆ ಎಷ್ಟಿದೆ, ಮನೆಗಳು ಎಷ್ಟಿದಾವೆ ನಿಮ್ಮ ಮನೆಯಲ್ಲಿ? ನಮ್ಮ ಪಂಡಿತ್ ದೀನ್ ದಯಾಳ್ ಏನಪ್ಪ ಅಂದ್ರೆ 484 ಮನೆಗಳಿವೆ. ಇನ್ನು ಆಶ್ರಯ ಕಾಲನಿಯಲ್ಲಿ ಏನಪ್ಪ ಸುಮಾರು ಏನಪ್ಪ ಅಂದ್ರೆ 3000 ಮನೆಗಳಿವೆ. 15,000 ಜನ ಏನಪ್ಪ ಅಂದ್ರೆ ಇಲ್ಲಿ ವಾಸ ಮಾಡ್ತಾರೆ. ಅವ್ರಿಗೆ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ನೀರಿನ ಸಮಸ್ಯೆ ಇದೆ ನೋಡಿ. ನಿಮ್ಮ MLA ಏನು ಹೇಳ್ತಾರೆ? MLA ಅವ್ರಿಗೆ ಏನಾದರೂ ಭೇಟಿ ಆದರೆ ನೀರಿನ ಸಮಸ್ಯೆ? ಹೋಗಿದ್ದೀವಿ ಅವ್ರ ಬೆಳಕ್ಕೆ, ಹೋಗಿ ಕೇಸಿನ ಲೆಟ್ರ್ ಭೀ ಕೊಟ್ಟಿದ್ದೀವಿ. ಲೆಟ್ರ್ ಕೊಟ್ಟಾಗ ಏನಪ್ಪ ಅಂತಂದರೆ ಇವಾಗ MLA ಏನಪ್ಪ ಬೆಂಗಳೂರಕ್ಕಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ. ಅವ್ರು PA ಹೇಳ್ತಾರೆ. ಅವರು ಸಹ ಏನಪ್ಪ ಅಂದ್ರೆ ಗಮನ ಸೆಳೀತಾ ಇಲ್ಲ ಕಡೆ. ಓಕೆ, ಇದು ಇವ್ರು ಹೇಳ್ತಿರ್ತಕ್ಕಂಥದ್ದು 3,000 ಜನ, ಏನೋ 15,000ಕ್ಕೂ ಹೆಚ್ಚು ಜನ ಇಲ್ಲಿ ವಾಸವಾಗಿರ್ತಕ್ಕಂಥದ್ದು. ನೀರಿನ ಸಮಸ್ಯೆ ಹೆಚ್ಚಾಗಿದೆ, ಯಾರು ರೆಸ್ಪಾನ್ಸನ್ನು ನೀಡ್ತಾ ಇಲ್ಲ ಅನ್ನೋಂಥದ್ದು. ಇನ್ನು ಮಹಿಳೆಯರಿದ್ದಾರೆ. ಯಾಕೆಂತಂದರೆ ಮಹಿಳೆಯರನ್ನೇ ಹೆಚ್ಚಾಗಿ ಮಾತಾಡಿಸ್ಬೇಕು. ಯಾಕಂದರೆ ನೀರನ್ನು ಹೊತ್ತು ತರೋದೇ ಮಹಿಳೆಯರು ಹೆಚ್ಚಾಗಿ. ಸೊ ಮಹಿಳೆಯರನ್ನು ಮಾತಾಡ್ಸೋಣ. ಮಹಿಳೆಯರು ಏನು ಹೇಳ್ತಾರೆ? ಅಮ್ಮ, ನೀವು ಯಾವಾಗ ಇಲ್ಲಿ ನೀರಿಗೆ ಬರ್ತೀರಿ? ಎಷ್ಟು ದಿನಕ್ಕೊಂದು ಸರ್ತಿ ನೀರು ಬರ್ತಾ ಇದ್ದಾವೆ? ಇಲ್ಲಿ ನೀರು ಒಂದು ತಿಂಗಳಿಗೆ 20 ದಿನಕ್ಕೆ ಹಿಂಗೆ ಬಿಡ್ತಾರೆ ರೀ. ಅದನ್ನು ಸರಿಯಾಗಿರಲ್ಲ ರೀ. ಪೂರ ಕರ್ಗ ಗಟ್ರ ನೀರು ಸಲಕ್ಕೆ ಅವು ನೀರು ನಾವು ಯೂಸ್ ಮಾಡಿ ನಮ್ಮ ಆರೋಗ್ಯ ತಕ್ಲೀಫ್ ಆಲತ್ತ ರೀ. ಮುಂಜಾನೆ 7 ಗಂಟೆ 9 ತನಕ ನೀರಿಗೆ ನಿಂದಿರ್ತೇವೆ ರೀ. ನಾವು ಕೆಲ್ಸಿಗೆ ಹೋಗೋರಿ, ನಮಗೆ ಅಡುಗೆ ಆಗಂಗಿಲ್ಲ ರೀ. ಅದಕ್ಕೆ ನಮ್ಗೆ ಟೈಮಿಂಗ್ ಪ್ರಕಾರ ನೀರು ಬಿಡು ಅಂತೇವೆ ರೀ. ಅಲ್ಲ, ಈಗ 15 ದಿವಸ ತಿಂಗಳಿಗೆ ಒಂದು ಸರ್ತಿ ಬರ್ತಾವ ಅಂತಂದ್ರೆ ಬೆಳಗ್ಗೆ ಬರ್ತಾವ, ಸಾಯಂಕಾಲ ಬರ್ತಾವ? ಟೈಮಿಂಗೇ ಇಲ್ಲ ರೀ. ಯಾವಾಗೂ ಅವ್ರ ಮನ್ಸು ಬಂದಾಗ ಬಿಡ್ತಾರೆ ರೀ. ಏನು ಸಂಜೆಗೆ ಒಂದು ಸಾರಿ ಬಿಡ್ತಾರೆ, ಮುಂಜಾನೆ ಒಂದು ಸಾರಿ. ಅದು ಒಂದು ತಿಂಗಳಿಗೆ ಒಂದು ಸಾರಿ ಬಿಡೋದು ರೀ.
ಸೊ ಇದಿಷ್ಟು ಏನಂತಂದರೆ ತಿಂಗಳಿಗೊಂದು ಸರ್ತಿ 15 ದಿನಕ್ಕೊಂದು ಸರ್ತಿ ನೀರು ಬಿಡ್ತಾರೆ. ಆದರೆ ಯಾವ ಟೈಮಾಗಿ ಬಿಡ್ತಾರೆ ಅನ್ನೋಂಥದ್ದು ಸಹ ನಮಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಬೆಳಗ್ಗೆ ಬಂದು ನಾವು ಇಲ್ಲಿ ಕೊಡಗಳನ್ನು ಇಟ್ಕೊಂಡು ಕಾಯ್ಕೊಂತು ನಿನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋಂಥ ಒಂದು ಮಾತು ಹೇಳ್ತಾರೆ. ಆದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರು ಇತ್ತ ಗಮನ ಹರಿಸಬೇಕು. ಜೊತೆಗೆ ಸ್ಥಳೀಯ ಜಿಲ್ಲಾಡಳಿತವು ಸಹ ಇತ್ತ ಗಮನ ಹರಿಸಬೇಕು. ಇನ್ನಾದರೂ ಈಗಲಾದರೂ ಈ ಭಾಗದ ಜನರ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸುತ್ತಾ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ವಿಶ್ವಕುಮಾರ್ ಬೋಗನಹಳ್ಳಿ, PNS ವಿಸ್ತಾರ ನ್ಯೂಸ್, ಕಲಬುರಗಿ.